ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇದು ಪತ್ರೆ ಹೂ ಜೊತೆ ಎಲ್ಲ ಕಟ್ತಾರಲ್ಲ ಅದು. ಸೊ ಅದನ್ನು ಹಾಕೋಣ ಅಂತ ತರ್ತಾಯಿದ್ದೀನಿ. ಮುಂಚೆ ಹಾಕಿದ್ದೆ, ಅದು ಒಣಗೋಗ್ಬಿಟ್ಟಿತ್ತು. ಸೊ ಇದು ನೋಡಿ, ಇದು ಮಲ್ಬರಿ ಪ್ಲಾಂಟ್. ಜೋರಾಗಿ ಗಾಳಿ ಬೀಸೋದ್ರಿಂದ ಎಲೆಗಳೆಲ್ಲ ಹಾಗಾಗ್ಬಿಟ್ಟಿದೆ. ಈ ಟಬ್ನಲ್ಲಿ ನಾನು ಮಂಗಳೂರು ಸೌತೆ ಹಾಗೂ ಕರ್ಬೂಜ ಬೀಜಗಳನ್ನ ಹಾಕಿದ್ದೆ. ಫ್ರೂಟ್ ಅಥವಾ ತರಕಾರಿ ಗಾತ್ರ ದೊಡ್ಡದೇನಾಗಿಲ್ಲ, ಚಿಕ್ಕದಾಗೇ ಇದೆ. ಇಲ್ಲಿ ನೋಡಿ, ಇಷ್ಟಿಷ್ಟೇ ಚಿಕ್ಕದಾಗಿದೆ. ಬಟ್ ಎಲ್ಲ ಗಿಡದಲ್ಲೂ ಫ್ರೂಟಿಂಗ್ ಆಗಿದೆ. ಆ್ಯಂಡ್ ಇದು ಅವರೆಕಾಯಿ ಗಿಡ, ಹಿತ್ತಲ ಅವರೆಕಾಯಿ ಗಿಡ. ಇದರಲ್ಲೂ ಕೂಡ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ. ಈ ಖುಷಿ ಏನು ಅಂದರೆ, ಆ್ಯಕ್ಚುಲಿ ಈ ಗಿಡ ನಾನು ಹಾಕಿರೋದಲ್ಲ. ಲಾಸ್ಟ್ ಟೈಮ್ ಸೀಡ್ಸ್ ಎಲ್ಲ ಇತ್ತಲ್ಲ, ಅದಾಗ ಅದೇ ಬಿದ್ದು ಮತ್ತೆ ಹುಟ್ಟಿರೋದು. ಸೊ ಆಲ್ರೆಡಿ ಫ್ಲವರಿಂಗ್ ಕೂಡ ಆಗ್ತಾ ಇದೆ. ಇಲ್ಲಿ ನೋಡಿ, ಮಂಗಳೂರು ಸೌತೆ ಎಲ್ಲ ನಾನು ಹಾರ್ವೆಸ್ಟ್ ಮಾಡ್ಕೊತೀನಿ. ಬಿಕಾಸ್ ಇದನ್ನು ಆ್ಯಕ್ಚುಲಿ 1 ವೀಕಿಂದ ಲಾಸ್ಟ್ ವೀಕಿಂದ ಅಬ್ಸರ್ವ್ ಮಾಡ್ತಾನೆ ಇದ್ದೆ. ಸೈಜ್ ಏನೂ ಸ್ವಲ್ಪ ದೊಡ್ಡದೇನಾಗಿರಲಿಲ್ಲ ಇದು. ಸೊ ಇಷ್ಟೇ ಇದೆ. ಸೊ ಹಾಗಾಗಿ ಎನಿವೆ ಮಳೆಗಾಲ ಬೇರೆ ಸ್ಟಾರ್ಟ್ ಆಗಿದೆಯಲ್ಲ, ಹೊಸದಾಗಿ ಬೇರೆ ಗಿಡಗಳನ್ನ ಹಾಕೋಣ, ಕಂಪ್ಲೀಟ್ ಟಬ್ನ ಖಾಲಿ ಮಾಡಿ ಅಂದ್ಬಿಟ್ಟು ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಬೇರೆ ಗ್ರೋ ಬ್ಯಾಗ್ನಲ್ಲಿ ಇದನ್ನು ಹಾಗೆ ಬಿಟ್ಟಿದ್ದೆ, ಹುಳ ಎಲ್ಲ ಸ್ವಲ್ಪ ಹಾಳು ಮಾಡಿಬಿಟ್ಟಿತ್ತು. ಸೊ ಹಾಗಾಗಿ ಇದು ಕರ್ಬೂಜ ಗಿಡನೇ ಅಂದ್ಕೊತೀನಿ. ಇಲ್ಲಿ ನೋಡಿ, ಇಲ್ಲೂ ಫ್ರೂಟಿಂಗ್ ಆಗಿದೆ. ಇದು ನೆಕ್ಸ್ಟ್ ನಾನು ಹಾರ್ವೆಸ್ಟ್ ಮಾಡೋಕ್ಕಿಂತ ಮುಂಚೆನೇ ಗಿಡದಿಂದ ಕೆಳಗೆ ಬಿದ್ದುಬಿಟ್ಟಿತ್ತು. ಪೂರ್ತಿ ಹಣ್ಣಾಗಿಲ್ಲ, ಸ್ವಲ್ಪ ಹಣ್ಣಾಗಿದೆ ಅಷ್ಟೇ. ಗಾಳಿಗೆ ಏನಾದ್ರು ಬಿತ್ತು ಅಂತ ಅಂದ್ಕೊತೀನಿ. ಇಲ್ಲಿ ನೋಡಿ, ಅವರೆಕಾಯಿ ಸ್ವಲ್ಪ ಆಗ್ತಾ ಇದೆ. ಇದು ಆ್ಯಕ್ಚುಲಿ ಥ್ರೂ ಔಟ್ ದ ಸೀಸನ್, ಅಂದರೆ 1 ತಿಂಗಳು ಅಥವಾ 2 ತಿಂಗಳು ನಮಗೆ ಕಂಟಿನ್ಯೂಸ್ ಈಲ್ಡ್ ಬರುತ್ತೆ ಈ ಗಿಡದಿಂದ. ಅಂದರೆ ವಾರದಲ್ಲಿ 2 ದಿನ ಅಟ್ಲೀಸ್ಟ್ ಹಾರ್ವೆಸ್ಟ್ ಮಾಡ್ಕೊಬೋದು, ಅಷ್ಟೊಂದು ಬರುತ್ತೆ. ಇದೊಂದು ಚಿಕ್ಕ ಗ್ರೋ ಬ್ಯಾಗ್ನಲ್ಲೇ ಹಾಕಿರೋದು. ಆ್ಯಕ್ಚುಲಿ ಈ ಗಿಡ ಇವಾಗ ಸದ್ಯಕ್ಕೆ ಮಾತ್ರ 3 ಗ್ರೋ ಬ್ಯಾಗ್ನಲ್ಲಿ ಆದಾಗ ಅದೇ ಬಂದಿದೆ. ಇವಾಗ ತೋರಿಸ್ತಾ ಇರೋ ಗ್ರೋ ಬ್ಯಾಗ್ ಆ್ಯಕ್ಚುಲಿ 12 ಇಂಚಸ್ ಗ್ರೋ ಬ್ಯಾಗ್ನಲ್ಲಿ ಹಾಕಿರುವಂಥ ಗಿಡ. ಇನ್ನೊಂದು 18 ಇಂಚಸಲ್ಲಿ ಬಂದಿದೆ, ಅದು ತುಂಬ ಚೆನ್ನಾಗಿ ಬರುತ್ತೆ. ಸೊ ಗಾಳಿಗೆ ಹೂವೆಲ್ಲ ಕೆಳಗಡೆ ಬಿದ್ದುಬಿಟ್ಟಿದೆ ನೋಡಿ. ಆ್ಯಂಡ್ ಇದು ಇನ್ನೊಂದು ಗಿಡ. ಸೊ ಈ ಗ್ರೋ ಬ್ಯಾಗ್ನಲ್ಲಿ ಕೂಡ ಇಲ್ಲಿ ನೋಡಿ ಮಂಗಳೂರು ಸೌತೆ ಇತ್ತು. ಸೊ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಆ್ಯಕ್ಚುಲಿ ದೊಡ್ಡದಾಗಲ್ಲ. ಸೊ ಪೂರ್ತಿ ಗಿಡಗಳನ್ನೆಲ್ಲ ನಾನು ರಿಮೂವ್ ಮಾಡ್ಕೊತೀನಿ, ಸೊ ದಟ್ ಬೇರೆ ಗಿಡ ಹಾಕೋಕ್ಕಾಗತ್ತೆ. ಇದು ರೋಸ್ ಪ್ಲ್ಯಾಂಟ್. ರೆಗ್ಯುಲರ್ ಆಗಿ ಆಲ್ಟರ್ನೇಟಿವ್ ಡೇಸ್ನಲ್ಲೆಲ್ಲ ಆ್ಯಕ್ಚುಲಿ ಫುಲ್ ಚೆನ್ನಾಗಿ ಸಿಗ್ತಾ ಇರುತ್ತೆ ನನಗೆ. ಇಲ್ಲಿ ನೋಡಿ, ಯಾವುದೇ ಹಣ್ಣಾಗಲಿ ತರಕಾರಿ ಆಗಲಿ ಆ್ಯಕ್ಚುಲಿ ನಮ್ಮ ಗಾರ್ಡನ್ನಲ್ಲಿ ಅಥವಾ ನಮ್ಮ ಟೆರೆಸ್ ಗಾರ್ಡನ್ನಲ್ಲಿ ಇದೆ ಅಂದ್ರೆ ಎಷ್ಟು ಖುಷಿ ಆಗುತ್ತೆ, ಎಷ್ಟು ಫ್ರೆಶ್ ಇದೆ ನೋಡಿ. ಸೊ ಈ ಗ್ರೋ ಬ್ಯಾಗ್ನಲ್ಲೂ 1-2 ಮಂಗಳೂರು ಸೌತೆ ಗಿಡ ಇತ್ತು. ಸೊ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಈ ಗ್ರೋ ಬ್ಯಾಗ್ನಲ್ಲಿ 1-2 ಇದು ಮಂಗಳೂರು ಸೌತೆ ಹಾಳಾಗಿತ್ತು ಆ್ಯಕ್ಚುಲಿ. ಬಿಕಾಸ್ ತುಂಬ ಡೆನ್ಸಾಗಿ ಬೆಳೆದ್ಬಿಟ್ಟಿದೆ ನೋಡಿ, ಒಂದರೊಳಗೆ ಒಂದು. ಇದು ಕ್ರೀಪರ್ ವೆರೈಟಿ ಆಗಿರೋದ್ರಿಂದ 2 ಮಿಕ್ಸ್ ಆಗಿಬಿಟ್ಟಿದೆ. ಸೊ ನೋಡಿ, ಈ ಥರ ಹುಳ ಎಲ್ಲ ಕಚ್ಚಿಬಿಟ್ಟಿದೆ. ಸೊ ಇದೆಲ್ಲ ವೇಸ್ಟೇ. ಜೋರಾಗಿ ಗಾಳಿ ಬೀಸ್ತು, ಆಮೇಲೆ ಮಳೆ ಕೂಡ ಬಂದಿರ್ತಾರೆ ನೋಡಿ. ಈ ಥರ ಗ್ರೋ ಬ್ಯಾಗ್ ಎಲ್ಲ ಇಟ್ಟಿದ್ದು ಸ್ಟ್ಯಾಂಡ್ ಏನಿದೆ ಅದೆಲ್ಲ ಮುರಿದು ಹೋಗಿದೆ. ನಾನು ಇದು ಆನ್ಲೈನ್ನಲ್ಲೇ ಮುಂಚೆನೂ ಕೂಡ ತರಿಸಿದ್ದು. ಈಗ ಇನ್ನೊಂದು ಸಲ ಆರ್ಡರ್ ಕೂಡ ಮಾಡಿದ್ದೆ, ಅದು ನಂಗೆ ಡೆಲಿವರೇ ಆಗಿಲ್ಲ, ಆರ್ಡರ್ ಕ್ಯಾನ್ಸಲ್ ಆಗಿದೆ. ಸೊ ಇನ್ನು ನಾನು ನೆಕ್ಸ್ಟ್ ಇನ್ನೊಂದು ಸಲ ಆರ್ಡ್ರ್ ಮಾಡಾದಮೇಲೆ ಹೊಸದಾಗಿ ಗಾರ್ಡನ್ನೆಲ್ಲ ಸೆಟಪ್ ಮಾಡಬೇಕು. ನಾನು ಗಾರ್ಡನ್ ಸೆಟಪ್ ಮಾಡಾದಮೇಲೆ ವಿಡಿಯೋ ಮಾಡಬೇಕು ಅಂದ್ಕೊಂಡೆ. ಬಟ್ ನನ್ನ ಸ್ಟ್ಯಾಂಡ್ಸ್ ಆರ್ಡ್ರ್ ಮಾಡಿದ್ನಲ್ಲ, ಅದೆಲ್ಲ ಕ್ಯಾನ್ಸಲ್ ಆಗಿಬಿಟ್ಟಿದೆ. ಇಲ್ಲಿ ಪ್ರಾಪರಾಗಿರೋ 3 ಸಿಕ್ಕಿದೆ ಆ್ಯಕ್ಚುಲಿ. ಸೊ ಅದು ಹಾರ್ವೆಸ್ಟ್ ಮಾಡ್ಕೊಂಡ್ಮೇಲೆ ನೋಡಿ, ಗಿಡಗಳನ್ನೆಲ್ಲ ರಿಮೂವ್ ಮಾಡ್ಕೊಂಡಿದ್ದೀನಿ. ಇದರಲ್ಲೇ ಇದ್ದಿದ್ದು ಮಂಗಳೂರು ಸೌತೆ ಗಿಡ. ಇಷ್ಟು ಗಿಡಗಳು ವೇಸ್ಟ್ ಗಿಡಗಳಿತ್ತು. ಎಲ್ಲ ಪಾಟಿಂದನೂ ರಿಮೂವ್ ಮಾಡ್ಕೊಂಡಿದ್ದೀನಿ. ಇನ್ನೂ ರಿಮೂವ್ ಮಾಡೋದಿದೆ. ಅಲ್ಲಿ ನೋಡಿ, ಇವಾಗ ನಾನು ಇದು ನೋಡಿದ್ದು ಕರ್ಬೂಜ ಅನ್ಸುತ್ತೆ ಅದು. ಸೊ ಇವಾಗ ಸ್ವಲ್ಪ ಕಡಿಮೆ ಗಿಡಗಳಾದರೂ ಪರವಾಗಿಲ್ಲ. ಒಂದು ಗ್ರೋ ಬ್ಯಾಗ್ನಲ್ಲಿ 1 ಗಿಡ ಮಾತ್ರ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಆಕ್ಸಿಡೆಂಟಲ್ಲಾಗಿ ಯಾವುದಾದ್ರು ಹೊಸ ಗಿಡ ಬಂದರೆ ಅದನ್ನು ರಿಮೂವ್ ಮಾಡೋಕ್ಕೆ ಮನಸ್ಸು ಬರೋಲ್ಲ. ಅದೇ ದೊಡ್ಡ ಪ್ರಾಬ್ಲಮ್ ಆ್ಯಕ್ಚುಲಿ.
ಆದಷ್ಟು ರಿಮೂವ್ ಮಾಡ್ಕೊತಾ ಇದ್ದೀನಿ ಇವಾಗೆಲ್ಲ. ಸೊ ಇದನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಹಿತ್ತಲ ಅವರೆಕಾಯಿ. ಸೊ ಈ ಗ್ರೋ ಬ್ಯಾಗ್ನಲ್ಲಿ ಇದ್ದಿದ್ದ ಮಂಗಳೂರು ಸೌತೆ ಗಿಡ ಅಥವಾ ಕರ್ಬೂಜ ಗಿಡಗಳನ್ನ ನಾನು ರಿಮೂವ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ದೊಡ್ಡ ಗ್ರೋ ಬ್ಯಾಗ್ನಲ್ಲಿ ಇರೋದ್ರಿಂದ ಇದ್ರಲ್ಲಿ ಸ್ವಲ್ಪ ಜಾಸ್ತಿ ಬಿಟ್ಟಿದೆ. ಹೂವಿನ ಗಿಡಗಳು ಹಾಕೋದ್ರಿಂದ ಒಂದು ಮೇಜರ್ ಅಡ್ವಾಂಟೇಜ್ ಏನು ಅಂದರೆ ನಮಗೆ ಪೂಜೆಗೆ ಅಟ್ಲೀಸ್ಟ್ ಹೂವು ರೆಗ್ಯುಲರಾಗಿ ಫ್ರೆಶ್ ಆಗಿ ಸಿಗುತ್ತೆ. ನಾವೇ ಬೆಳೆದಿರೋದ್ರಿಂದ ಈ ತರಕಾರಿಗಳಲ್ಲಿ ಯಾವುದೇ ಪೆಸ್ಟಿಸೈಡ್ಸ್ ಇಲ್ಲ ಅಥವಾ ನಾವು ಯಾವ ಫರ್ಟಿಲೈಸರ್ ಕೊಟ್ಟಿದ್ದೀವಿ ಅನ್ನೋದ್ರ ಕ್ಲಾರಿಟಿ ನಮಗಿರುತ್ತೆ. ಸೊ ಕೆಮಿಕಲ್ ಫ್ರೀ ತರಕಾರಿಗಳನ್ನ ನಾವು ಕನ್ಸ್ಯೂಮ್ ಮಾಡ್ಬೋದು. ತುಂಬ ಹೆಲ್ದಿ ಇರುತ್ತೆ ಇದೆಲ್ಲ. ಆ್ಯಕ್ಚುಲಿ ಇದರಲ್ಲಿ ಕ್ರೀಪರ್ ವೆರೈಟಿ ಕೂಡ ಬರುತ್ತೆ, ನಾರ್ಮಲ್ ವೆರೈಟಿನೂ ಬರುತ್ತೆ. ನನ್ನ ಹತ್ರ ಈ ಸಲ ಕ್ರೀಪರ್ ವೆರೈಟಿನೇ ಬಂದಿರೋದು. ಇದು ಬುಷ್ ವೆರೈಟಿ, ಆ್ಯಕ್ಚುಲಿ ದ ಫಸ್ಟ್ ವೆರೈಟಿ. ಬುಷ್ ವೆರೈಟಿ ಪ್ರೀವಿಯಸ್ ಇಯರ್ ನಾನು ಹಾಕಿದ್ದೆ, ಬಟ್ ಆ ಸೀಡ್ಸ್ ನಾನು ಸೇವ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಈ ಕ್ರೀಪರ್ ವೆರೈಟಿ ಸೀಡ್ಸ್ ಇರೋದ್ರಿಂದ ಇದಾಗಿದೆ, ಬರ್ತಾಯಿದೆ. ಸೊ ಈ ಸಲ ಮತ್ತೆ ಟೊಮೆಟೊ ಗಿಡಗಳನ್ನ ಆ್ಯಡ್ ಮಾಡ್ಕೊಬೇಕು. ಬಿಕಾಸ್ ಇವಾಗ ಅವರೆಕಾಯಿ ಗಿಡ ಆಗಿರ್ಬೋದು, ಮೆಣಸಿನ್ಕಾಯಿ ಗಿಡ ಆಗಿರ್ಬೋದು ಎಲ್ಲ ಇದೆ. ಸೊ ಟೊಮೆಟೊ ಗಿಡ ಆ್ಯಕ್ಚುಲಿ ಒಂದೇ ಒಂದು ಗಿಡ ಇದೆ. ಸೊ ಅದನ್ನು ಮತ್ತೆ ಹಾಕಬೇಕು. ಈಗಷ್ಟೇ ಗಿಡಗಳನ್ನ ರಿಮೂವ್ ಮಾಡ್ಕೊಂಡಿರೋದ್ರಿಂದ ಕೆಳಗಡೆ ತುಂಬ ಗಿಡಗಳು ಬಿದ್ದಿದೆ. ಇದನ್ನೆಲ್ಲ ಮತ್ತೆ ಕ್ಲೀನ್ ಮಾಡ್ಕೊಬೇಕು. ಸೊ ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.